ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಾವೆಲ್ಲ ಈ ಭಾರತದ 140 ಕೋಟಿ ಜನತೆಯು ಅಂಬೇಡ್ಕರ್ಗೆ ನಾವು ಚಿರಋಣಿಯಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಇದೆಲ್ಲ ನಿಂತುಕೊಳ್ಳಬೇಕಾಗುತ್ತೆ. ಬದುಕಿನಲ್ಲಿ ಸಂಘರ್ಷಗಳು, ಹೋರಾಟಗಳು ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನ ಈ ಸ್ಪರ್ಶ ಭಾರತಕ್ಕೆ ತೆರೆದಿಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬದುಕು ಅಂತಕ್ಕಂತಹದ್ದು ಬರೀ ಸಂಕಷ್ಟಗಳ ಅಂಗಣ ಆಗಿತ್ತು. ನಾವು ಎಲ್ಲ ಹಕ್ಕುಗಳನ್ನ ಸಾಮಾಜಿಕ ಹೋರಾಟಗಳ ಮೂಲಕ ಈ ಸ್ಪರ್ಶ ಭಾರತದಲ್ಲಿ ಕಟ್ಟಿಕೊಡಬೇಕು ಅಂತಕ್ಕಂಥ ಹುಣಸೆಯಲ್ಲಿ ನಮಗೆಲ್ಲ ಪಾಠವನ್ನು ಹೇಳಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ನಾವು ಜೀವನ ಉದ್ದಕ್ಕೂ ನೆನಬೇಕು. ಇವೆಲ್ಲ ಅಂಬೇಡ್ಕರ್ ಅವರಿಗೆ ಜೋರಾದ ಚಪ್ಪಾಳೆ ಹೊಡೆಯುವುದರ ಮೂಲಕ ಗ್ರಾಮಕ್ಕೆ ಭೀಮ ವಂದನೆಗಳನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗಿದೆ. ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಜನ, ನನ್ನನ್ನು ಸಮೇತ ವೇದಿಕೆ ಮುಂದಿರ್ತಕ್ಕಂಥ ಜನ, ನಾವೆಲ್ಲ ಇವತ್ತು ಏನು ಸ್ಥಾನಮಾನ ಎಲ್ಲ ಪಡೆದಿದ್ದೀವಿ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಕಾರಣ. ಅಂಬೇಡ್ಕರ್ ಇದ್ದಿದ್ರೆ ನಾವು ಎಲ್ಲೋ ಇರಬೇಕಾಗಿತ್ತು, ಬಹಳ ಊರು ಆಚೆ ಇರಬೇಕಾಗಿತ್ತು. ಅದಕ್ಕೆಲ್ಲ ನಮಗೆ ಒಳ ಪ್ರವೇಶಗಳನ್ನು, ಸಕಲ ಸವಲತ್ತುಗಳನ್ನು, ಹೋರಾಟವನ್ನು ದಾರಿಯನ್ನಿಟ್ಟು ಡಾಕ್ಟರ್ ಅಂಬೇಡ್ಕರ್. ನನ್ನ ಭಾಷಣ ಉದ್ದಕ್ಕೂ ಅಂಬೇಡ್ಕರ್ಗೆ ಚಪ್ಪಾಳೆ ಹೊಡಿತಾನೆ ಇರಬೇಕು. ನಾನು ಹೇಳಿದಾಗ ಮಾತ್ರ ಭಾರತ ದೇಶದಲ್ಲಿ ಅಸ್ಪೃಶ್ಯರ ಬದುಕು ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಿತ್ತು ಅನ್ನೋದನ್ನ ತಾವೆಲ್ಲ ಅರಿಬೇಕಾಗ್ತದೆ. ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿರುವಾಗ ಅದರ ಹಿಂದೆ ದಲಿತರು ಅಂದ್ರೆ ಅಸ್ಪೃಶ್ಯರು ಯಾವುದೇ ಸಾಮಾಜಿಕ ಹಕ್ಕುಗಳನ್ನ, ರಾಜಕೀಯ ಹಕ್ಕುಗಳನ್ನ, ಆರ್ಥಿಕ ಹಕ್ಕುಗಳನ್ನ, ವಿದ್ಯಾಭ್ಯಾಸದ ಹಕ್ಕುಗಳನ್ನ ಕಳೆದಂತು ನಮಗೆಲ್ಲ ಗೊತ್ತಿಲ್ಲ. ಬಾಬಾ ಸಾಹೇಬ್ ಕನಸು ಇಷ್ಟ ಆಗಿತ್ತು, ಯಾರು ಈ ದೇಶದ ಮೂಲವಾಸಿಗಳು ಆಗಿಯೂ ಕೂಡ ಈ ದೇಶದಲ್ಲಿ ಪ್ರಾಣಿ ಪಕ್ಷಿಗಳಿಗಿಂತ ಜೀವನವನ್ನ ಅನುಭವಿಸ್ತಾ ಇದ್ದಾರೆ. ಈ ದೇಶವನ್ನು ಕಟ್ಟದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಸ ಗುಡಿಸಿ ಅವರಿಗೆ ವಿದ್ಯೆ ಇಲ್ಲ, ಅವರಿಗೆ ಭೂಮಿ ಇಲ್ಲ, ಅವರಿಗೆ ಸ್ವಾಭಿಮಾನಿ ಬದುಕು ಇಲ್ಲ ಅಂತಕ್ಕಂಥದ್ದನ್ನ ಕಂಡಂತ ಬಾಬಾ ಸಾಹೇಬರು ಇದಕ್ಕೆ ಪರಿಹಾರವನ್ನು ನಾನು ಹುಡುಕಲೇಬೇಕು. ಈ ದೇಶದಲ್ಲಿ ದಲಿತರು ಸ್ವಾಭಿಮಾನಿ ಬದುಕನ್ನ ಬದುಕಬೇಕು, ಸಾಮಾಜಿಕ ಸಮಾನತೆಯನ್ನ ಕಾಣಬೇಕು. ಎಲ್ಲ ಮನುಷ್ಯರಂತೆ ನಮಗೂ ಕೂಡ ಮನುಷ್ಯ ಆಗಬೇಕು ಅಂತಕ್ಕಂಥದ್ದನ್ನ ಕಾಣಬೇಕು. ಈ ದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ, ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ. ಆಗಿನ ಏನು ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗಬೇಕು ಅನ್ನೋ ಸಂದರ್ಭ ಬಂದಾಗ ದುಂಡುಮೇಲಿನ ಪ್ರಶ್ನೆಯಲ್ಲಿ ಏನು ಬ್ರಿಟನ್ನಲ್ಲಿ ನಡೀತದೆ,
ಸಮುದಾಯದ ಪ್ರತಿನಿಧಿಯಾಗಿ ನನ್ನ ದೇಶದಲ್ಲಿ ದಲಿತರಿಗೆ ಸ್ವಾತಂತ್ರ್ಯ ಇಲ್ಲ, ದಲಿತರಿಗೆ ವಿದ್ಯೆ ಇಲ್ಲ, ದಲಿತರಿಗೆ ಸಾಮಾಜಿಕ ಸಮಾನತೆ ಇಲ್ಲ, ಅದನ್ನ ಕೊಡಮಾಡಕೊಳ್ಬೇಕು ಅನ್ನತಕ್ಕಂಥ ವಾದವನ್ನ ಬ್ರಿಟನ್ನಲ್ಲಿ ಮಂಡಿಸ್ತಾರೆ ಬಂಧುಗಳು. ನಿಮಗೆ ಗೊತ್ತಿರಲಿ, ಬಾಬಾ ಸಾಹೇಬರು ಭಾರಿ ಶೀಘ್ರವಾಗಿ ಈ ಸಂವಿಧಾನವನ್ನು ಬರಲಿಲ್ಲ. ಹಲವಾರು ದೇಶಗಳ ಸಂವಿಧಾನವನ್ನ ಓದಿ, ಹಲವಾರು ಗ್ರಂಥಗಳನ್ನ ಓದಿ ಈ ದೇಶಕ್ಕೆ ಕಾರೇಲಿ ಎನ್ನುವ ಒಂದು ಗ್ರಾಮದಲ್ಲಿ ನಡೆದು ಈ ದೇಶದ ರಾಜಧಾನಿ ದೆಹಲಿಯವರೆಗೆ ಎಲ್ಲ ಜನಾಂಗ ಜಾತಿಯವರಿಗೆ ಸರ್ಕಾರಗಳಿಗೆ, ಅದು ರಾಜ್ಯ ಸರ್ಕಾರ ಇರ್ಬೋದು, ಅದು ಕೇಂದ್ರ ಸರ್ಕಾರ ಇರ್ಬೋದು, ಸಂವಿಧಾನದಲ್ಲಿ ನ್ಯಾಯವನ್ನು ಒದಗಿಸಿ ನಮಗೆಲ್ಲ ಕೂಡ ಇವತ್ತು ಇವತ್ತು ಸಮಾನವಾಗಿ ಕುರಿತು ನಾವು ಆಚರಣೆ ಮಾಡ್ತಿದ್ದೀವಿ. ಆ ಬದುಕನ್ನ ಕಟ್ಟಿಕೊಂಡಂತ ಮಹಾನ್ ನಾಯಕ ಯಾರು ಇದೆ ಜಗತ್ತಿನಲ್ಲಿ, ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.